ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿಯೇ ನಿನ್ನೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆಟೋಮ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕೇಂದ್ರದಲ್ಲಿ ಚುನಾವಣಾ ಅಕ್ರಮದ ಆರೋಪ, ಮಹದೇವಪುರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳು ಆರೋಪ, ಕಾಂಗ್ರೆಸ್ ಆರೋಪಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ರೆಡಿ ಆಗ್ತಿದೆಯಂತೆ. ಕಡಿಮೆ ಲೀಡ್ ಬಂದಂತಹ 5 ಕ್ಷೇತ್ರಗಳ ದಾಳದ ಪ್ರಯೋಗಕ್ಕೆ ರೆಡಿಯಾಗಿದೆ. 2024ರ ಲೋಕಸಭೆಯಲ್ಲಿ ಕಡಿಮೆ ಲೀಡ್ ಬಂದಂತಹ ಕ್ಷೇತ್ರಗಳನ್ನೇ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ನ ಆರೋಪಕ್ಕೆ ಹೊಸ ದಾಳವನ್ನು ಉರುಳಿಸೋಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಯಾವ್ಯಾವು ಹಾಗಾದ್ರೆ? ಚಾಮರಾಜಪೇಟೆ, ಶಿವಾಜಿನಗರ, ಸರ್ವಜ್ಞ ನಗರ, ಶಾಂತಿನಗರ, ಗಾಂಧಿನಗರದಲ್ಲಿ ಬಿಜೆಪಿಗೆ ಕಡಿಮೆ ಲೀಡ್ ಬಂದಿದೆ. 5 ಕ್ಷೇತ್ರಗಳ ಅಂಕಿಅಂಶವನ್ನು ಬಿಡುಗಡೆ ಮಾಡುವುದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಈ ಮೂಲಕ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಆರೋಪ ನಿರಾಧಾರ ಅನ್ನುವಂತಹ ವಿಚಾರಕ್ಕೆ ಅವರದ್ದೇ ಆದಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ ಅನ್ನೋದು. ಯಾವ ತರ ಅಂದ್ರೆ, ಆಯ್ತಪ್ಪ, ನಿಮ್ ಪ್ರಕಾರ ಮಹದೇವಪುರದಲ್ಲಿ ನಮಗೆ ಜಾಸ್ತಿ ಲೀಡ್ ಬಂದಿದೆ, ಆದ್ರೆ ಕಳೆದ ಚುನಾವಣೆಯಲ್ಲಿ ಜಾಸ್ತಿ ಲೀಡ್ ಬಂದಿದ್ದಂತಹ ಚಾಮರಾಜಪೇಟೆ, ಶಿವಾಜಿನಗರ, ಸರ್ವಜ್ಞ ನಗರ, ಶಾಂತಿನಗರ, ಗಾಂಧಿನಗರದಲ್ಲಿ ಈ ಸರ್ತಿ ಕಡಿಮೆ ಬಂದಿದೆ. ನೀವು ಹೇಳೋ ಪ್ರಕಾರ, ನೀವು ಮಾಡೋ ಆರೋಪದ ಪ್ರಕಾರ ಇಲ್ಲೂ ಜಾಸ್ತಿ ಆಗ್ಬೇಕಾಗಿತ್ತಲ್ಲ. ಇದು ಬೆಂಗಳೂರು ಸೆಂಟ್ರಲ್ಗೆ ಬರ್ತಕ್ಕಂಥ ಕ್ಷೇತ್ರಗಳು, ಇಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ. ಒಂದು, ಮಹದೇವಪುರ ಏರಿಯಾ ಎಂಥದ್ದು ಅಂತಂದರೆ, ಅಲ್ಲಿಗೆ ಬರುವವರು ಹೋಗುವವರ ಸಂಖ್ಯೆ ಜಾಸ್ತಿ, ಯಾಕೆಂದರೆ ಅದೆಲ್ಲ ಹೊರವಲಯ ಆಗಿರೋದ್ರಿಂದ. ಸೊ ಅಲ್ಲಿ ವೋಟರ್ಸ್ದು ಹೆಚ್ಚು ಕಡಿಮೆ ಆಗ್ತಿರುತ್ತೆ ಅಂತ ಈಗ ಬಿ ಜೆ ಪಿ ಅವರೇನೋ ಒಂದಷ್ಟು ಸಮಜಾಯಿಷಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ 5 ಕ್ಷೇತ್ರಗಳನ್ನು ದಾಳವಾಗಿ ಉರುಳಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಫೈನ್, ಇವರ ಸಮರ್ಥನೆ ಏನು ಬಿ ಜೆ ಪಿ ಅವರದ್ದು? ಅರವಿಂದ್, ಇವತ್ತು ರಾಹುಲ್ ಗಾಂಧಿ ಅವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ವೇದಿಕೆ ನಿರ್ಮಾಣ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 1,250,000 ಮತಗಳ ಕಳವು ಆಗಿದೆ ಅನ್ನುವಂಥ ಆರೋಪ. ಈ ಒಂದು ಆರೋಪಕ್ಕೆ ಬಿಜೆಪಿ ಕೂಡ ಕೌಂಟರ್ ಕೊಡೋದಕ್ಕೆ ಭರ್ಜರಿ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದೆ. ಇವತ್ತು 3 ಪ್ರಮುಖ ಸುದ್ದಿಗೋಷ್ಠಿಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಂದು, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಖುದ್ದು ಅವರ ಕ್ಷೇತ್ರದಲ್ಲೇ ಅಕ್ರಮ ಆರೋಪವನ್ನು ಕಾಂಗ್ರೆಸ್ ಮಾಡಿರುವಂಥದ್ದು. PC ಮೋಹನ್ ಅವರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲೇ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ದೆಹಲಿಯಿಂದಲೇ ರಾಹುಲ್ ಗಾಂಧಿ ಆರೋಪಗಳಿಗೆ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರ ಆರೋಪ ಏನಂತಂದ್ರೆ, ಪ್ರತಿ ಬಾರಿಯೂ ಕೂಡ ಎಲ್ಲ 8 ಕ್ಷೇತ್ರಗಳಲ್ಲೂ ಕೂಡ ಅಲ್ಪ ಮುನ್ನಡೆ ಆದರೂ ಕೂಡ ನಾನೇ ಗೆಲ್ತಾ ಇದ್ದೆ. ಕಾಂಗ್ರೆಸ್ ಬಾಹುಳ್ಯ ಇರುವಂತಹ, ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನನಗೆ ಮುನ್ನಡೆ ಬರ್ತಾ ಇತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 4ರಿಂದ 5 ಕಾಂಗ್ರೆಸ್ ಬಾಹುಳ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಹಿನ್ನಡೆ ಆಗಿದೆ. ಇದರ ಹಿಂದೆ ಕಾಂಗ್ರೆಸ್ ಚಿತಾವಣೆ ಇದೆ ಅನ್ನುವಂಥ ಆರೋಪ. ಅಂದರೆ ಎಷ್ಟು ಲೀಡ್ ಕಡಿಮೆ ಆಗಿದೆ, ಈ ಹಿಂದೆ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಿದೆ, ಅದನ್ನು ಬಿಡುಗಡೆ ಮಾಡಿ ಇಲ್ಲಿ ಕಾಂಗ್ರೆಸ್ ಮತ ಕಳುವು ಮಾಡಿದೆ ಅನ್ನುವಂಥ ಗಂಭೀರ ಆರೋಪವನ್ನು ದೆಹಲಿಯಿಂದಲೇ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಮುಖ್ಯವಾಗಿ ಮಹದೇವಪುರದ ಮಾಜಿ ಶಾಸಕರಾಗಿರುವಂತಹ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರು, ಅವರ ಕ್ಷೇತ್ರದಲ್ಲೇ ಮಹತ್ವದ ಆರೋಪವನ್ನು ಮಾಡಿರುವಂಥದ್ದು ರಾಹುಲ್ ಗಾಂಧಿ. ಅವರು ಕೂಡ ಇವತ್ತು 4 ಗಂಟೆ ಅಥವಾ 5 ಗಂಟೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುರೇಶ್ ಕುಮಾರ್ ಅವ್ರ ಜೊತೆ ಸೇರಿಕೊಂಡು ಜಂಟಿ ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ಆರೋಪಗಳಿಗೆ ಕೌಂಟರ್ ಕೊಡುವಂಥದ್ದು, ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪಗಳನ್ನು ದಾಖಲೆ ಸಹಿತ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ ಬಿಟ್ವೀನ್ ಆರ್ ಅಶೋಕ್ ಅವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಕೌಂಟರ್ ಕೊಡುವ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂಥ ಆರೋಪಗಳು ಸುಳ್ಳು. ಆವಾಗಲೇ ಆರೋಪ ಮಾಡಬೇಕಾಗಿತ್ತು, ಆವಾಗಲೇ ಪೆಟಿಷನ್ ಹಾಕಬೇಕಾಗಿತ್ತು, ದೂರು ಕೊಡಬೇಕಾಗಿತ್ತು. ಈಗ ರಾಜಕೀಯ ಕಾರಣಕ್ಕಾಗಿ ಆರೋಪ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಕೌಂಟರ್ನ ಕೊಡ್ತಾರೆ. ಜೊತೆಗೆ ಕಾಂಗ್ರೆಸ್ ಮತಗಳ ಮೇಲೆ ಏನು ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನು ಕೂಡ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇವರು ಪ್ರೆಸ್ ಮೀಟ್ ಮಾಡಲೇಬೇಕು, ಇವ್ರ ಸಮರ್ಥನೆಗೆ ಇಳಿಲೇಬೇಕು, ಇವ್ರಿಗೆ ಬೇರೆ ದಾರಿ ಇಲ್ಲ. ಸುಮ್ಮನಾಗ್ಬಿಟ್ರೆ ಒಪ್ಕೊಂಡಂಗೆ ಆಗುತ್ತಲ್ಲ. ಹಾಗಾಗಿ ನನಗೆ 5 ಕ್ಷೇತ್ರಗಳಲ್ಲಿ ಈ ಸರ್ತಿ ಲೀಡ್ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾರೆ. PC ಮೋಹನ್ ಅವರು ಇರ್ಬೋದು ಅಥವಾ BJP ನಾಯಕರು ಇರ್ಬೋದು, ರಾಹುಲ್ ಗಾಂಧಿ ಅವರ ಈ ಎಲ್ಲ ಆರೋಪಗಳಿಗೆ ಕೌಂಟರ್ ಕೊಡುವಂತಹ ಕೆಲಸ ಇವತ್ತು 3 ಪ್ರಮುಖ ಪ್ರೆಸ್ ಮೀಟ್ಗಳು ನಡೆಯುತ್ತೆ.